ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ಶ್ರೀಗಿರೀಶ್ ದೊಡ್ಡಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಾಂಧವರೇ, ನಮ್ಮ ವಿದ್ಯುಶಕ್ತಿಯ ಪಾಠದ ಮೇಲೆ ಈ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ಮೇಲೆ ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ಇಲ್ಲಿ ಎರಡನ್ನು ಅಂದರೆ ರೋಧಕಗಳನ್ನ ಸರಣಿ ಮತ್ತು ಸಮಾಂತರ ಕ್ರಮದಲ್ಲಿ ಜೋಡಿಸೋದ್ರಿಂದ ಮಂಡಲದಲ್ಲಿ ಯಾವ ರೀತಿಯಾಗಿ ರೋಧ ಬದಲಾಗ್ತದೆ, ಇದರಿಂದ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಬದಲಾಗ್ತದೆ ಅನ್ನೋದನ್ನು ಈ ಒಂದು ಮಾದರಿ ಮೂಲಕ ತೋರಿಸೋಣ. ಹಾಗೆ ನಾನು ಮೊದಲಿಗೆ ಈ ಒಂದು ಮಾದರಿಯನ್ನು ಮಾಡ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಒಂದು ಡಿಜಿಟಲ್ ಆಗಿರುವಂಥ ಮೀಟರ್ ಇದೆ. ಹಾಗೆಯೇ 5 ಓಮ್ ರೋಧವನ್ನು ಹೊಂದಿರುವಂತಹ 3 ರೋಧಕಗಳನ್ನು ಸರಣಿ ಕ್ರಮದಲ್ಲಿ, ಹಾಗೆ ಅಷ್ಟೇ ರೋಧವನ್ನು ಹೊಂದಿರುವಂತಹ 5 ಓಮ್ ರೋಧವನ್ನು ಹೊಂದಿರುವಂತಹ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇನೆ. ಇದೇ ಒಂದು ಮಾದರಿ ಮೂಲಕ ಸರಣಿ ಮತ್ತು ಸಮಾಂತರ ಎರಡನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾದರೆ ಮೊದಲಿಗೆ ಈ ರೀತಿಯಾಗಿ ಒಂದು ಮಂಡಲವನ್ನು ಸಂಪರ್ಕ ಮಾಡಿದ್ದೇನೆ. ಈ ಒಂದು ಒತ್ತುಗುಂಡಿ ಇದೆಯಲ್ಲ, ಇದು ಸರಣಿ ಕ್ರಮಕ್ಕೆ ಸಂಬಂಧಪಟ್ಟಂಥ ಒತ್ತುಗುಂಡಿ. ಹಾಗೆ ಈ ಒಂದು ಒತ್ತುಗುಂಡಿ ಇದೆಯಲ್ಲ, ಇದು ಸಮಾಂತರ ಕ್ರಮಕ್ಕೆ ಸಂಬಂಧಪಟ್ಟಂಥ ಒತ್ತುಗುಂಡಿ. ಸಂಪೂರ್ಣವಾಗಿ ಮಂಡಲಕ್ಕೆ ಸಂಬಂಧಪಟ್ಟಂಥ ಒತ್ತುಗುಂಡಿ. ಹಾಗೆ ಒಂದು ಬಲ್ಬ್ ಕೂಡ ಹಾಕೊಂಡಿದ್ದೇನೆ. ಹಾಗೆ ಇಲ್ಲಿ ಕರೆಂಟ್ನ ಅಳ್ಳಿಕ್ಕೆ ಬೇಕಾಗಿರುವಂಥ ಡಿಜಿಟಲ್ ಆಗಿರುವಂಥ ಮೀಟರ್ ಮತ್ತು ವೋಲ್ಟ್ ಮೀಟರ್ ಇದೆ. ಮೊದಲಿಗೆ ಡಿಜಿಟಲ್ ಆಗಿರುವಂಥ ಮೀಟರ್ ಮತ್ತು ವೋಲ್ಟ್ ಆನ್ ಮಾಡ್ತಾನೆ. ಆನ್ ಮಾಡಿಕೊಂಡಾಗ ಈಗ ಈ ಬ್ಯಾಟ್ರಿ ಇದೆಲ್ಲ, ಇದು ಕೇವಲ ನಮ್ಮ ಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯಾಟ್ರಿ ಆಗಿದೆ. ಈ ಬ್ಯಾಟ್ರಿ 9 ವೋಲ್ಟ್ ಬ್ಯಾಟ್ರಿ. ಇದು ಈ ಒಂದು ಡಿಜಿಟಲ್ ಮೀಟರ್ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ಪವರನ್ನು ಸಪ್ಲೈ ಮಾಡ್ತದೆ. ಹಾಗಾದ್ರೆ ನಾನೀಗ ಮೊದಲಿಗೆ ಮಂಡಲದ ಒತ್ತುಗುಂಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಈಗಲೂ ಕೂಡ ಏನಾಗಿದೆಪ್ಪ ಅಂದರೆ ಮಂಡಲ ಅಪೂರ್ಣವಾಗಿದೆ. ಏಕೆಂದರೆ ಇಲ್ಲಿ ನಾನು 2 ಬಟನ್ಗಳನ್ನು ಆಫ್ ಮಾಡ್ಕೊಂಡಿದ್ದೇನೆ. ಮೊದಲಿಗೆ ಈ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಇದ್ದೇನೆ. ನೋಡಿರಿ, ರೋಧಕಗಳನ್ನು ಸರಣಿ ಕ್ರಮ ಜೋಡಿಸ್ತಾ ಇದ್ದೇನೆ. ಜೋಡಿಸಿರುವಂತಹ ಒಂದು ಒತ್ತುಗುಂಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿದಾಗ ಬಲ್ಬು ಗ್ಲೋ ಆಗ್ತಾ ಇದೆ, ತುಂಬ ಕಡಿಮೆ ಗ್ಲೋ ಆಗ್ತಾ ಇದೆ. ಬೇಕಾದ್ರೆ ನೋಡ್ಬೋದಿದೆ, ಬಲ್ಬು ತುಂಬ ಕಡಿಮೆ ಗ್ಲೋ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ 0.18 ಆಂಪಿಯರ್ ಕರೆಂಟ್ ಇದೆ. ಯಾವಾಗ ಈಗ ನಾನು ಈ 5 ಓಮ್ ರೋಧವನ್ನು ಹೊಂದಿರುವಂಥ ರೋಧಕಗಳನ್ನು ಸರಣಿ ಕ್ರಮಗೊಳಿಸಿದಾಗ ಮಂಡಲದ ಒಟ್ಟು ರೋಧ 15 ಓಮ್ ಆಗ್ತದೆ. 15 ಓಮ್ ಆದಾಗ ಹರಿಯುವಂಥ ವಿದ್ಯುತ್ ಪ್ರವಾಹ 0.18 ಆಂಪಿಯರ್ ಕರೆಂಟ್ ಆಗ್ತದೆ. ನಾನೀಗ ಇದೇ ರೋಧಕಗಳನ್ನು ಸರಣಿ ಬದಲಾಗಿ ಸಮಾಂತರವನ್ನು ಮಾಡಿದೆ ಅಂತ ನೋಡಿ. ಇದೇ ರೋಧಕಗಳನ್ನು ಸಮಾಂತರ ಕ್ರಮಗೊಳಿಸ್ತಾ ಇದ್ದೇನೆ. ಆಗ ನೋಡಿ, ಈಗ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ 0.27 ಆಂಪಿಯರ್ ಆಗಿದೆ. ಅಂದರೆ ರೋಧ ತುಂಬ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇಲ್ಲೇ ಉರಿಯುತ್ತಿರುವಂತಹ ಬಲ್ಬಿನ ಪ್ರಕಾಶತೆ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಒಂದೇ ಮೌಲ್ಯವನ್ನು ಹೊಂದಿರುವಂತಹ ರೋಧಕಗಳನ್ನು ಸರಣಿ ಮಾಡಿದಾಗ ಮಂಡಲದ ಒಟ್ಟು ರೋಧ ಹೆಚ್ಚಾಗ್ತದೆ, ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಅಷ್ಟೇ ರೋಧವನ್ನು ಹೊಂದಿರುವಂಥ ರೋಧಕಗಳನ್ನು ನಾನು ಮಾಡಿದಾಗ ಮಂಡಲದ ಒಟ್ಟು ರೋಧ ಕಡಿಮೆ ಆಗ್ತದೆ, ಹರಿಯುವಂತಹ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತದೆ. ಈ ರೀತಿಯನ್ನು ತುಂಬ ಸುಲಭವಾಗಿ ಮಕ್ಕಳಿಗೆ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಮಂಡಲದ ಒಟ್ಟು ರೋಧ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಈ ಒತ್ತುಗುಂಡಿನ ಹಾಕಬೇಕು. ಆಗ ಕೇವಲ ಕರೆಂಟು 0.21 ಆಂಪಿಯರ್ ಆಗ್ತಾ ಇದೆ. ಅದೇ ರೋಧಕಗಳನ್ನು ನಾನು ಸಮಾಂತರ ಮಾಡ್ಕೊಂಡ್ಬಿಟ್ಟು ಸಮಾಂತರ ಕ್ರಮದಲ್ಲಿ ಹಾಕಿದಾಗ ಏನಾಗುತ್ತೆ, ಬಲ್ಬಿನ ಪ್ರಕಾಶ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ ಈ ಮಂಡಲದ ಒಟ್ಟು ರೋಧ ಸಮಾಂತರ ಕ್ರಮದಲ್ಲಿ ರೋಧಕವನ್ನು ಜೋಡಿಸೋದ್ರಿಂದ ಕಡಿಮೆ ಆಗ್ತದೆ, ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಅಂತೇಳಿ ಮಕ್ಕಳಿಗೆ ಈ ಸರಣಿ ಮತ್ತು ಸಮಾಂತರ ಜೋಡಣೆಯನ್ನು ಈ ರೀತಿಯಾಗಿ ನಾವು ತುಂಬ ಸುಲಭವಾಗಿ ತರಗತಿಯಲ್ಲಿ ಹೇಳಬಹುದು. ಇಂತಹ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಒಂದು ವೇಳೆ ಇಂತಹ ಉಪಕರಣಗಳು ನಿಮಗೆ ಬೇಕಾಗಿದ್ದಲ್ಲಿ, ಇಂತಹ ಮಾದರಿ ನಿಮಗೆ ಅವಶ್ಯದಲ್ಲಿ ನನ್ನನ್ನು ಸಂಪರ್ಕಿಸಿ. ನನ್ನ ಮೊಬೈಲ್ ಸಂಖ್ಯೆ 9538939558 ಆಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.